ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜನ ಅಡುಗೆ. ಇವತ್ತು ನಾನು ಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೋಯಿಂದ ಹೋಳಿಗೆ ಮಾಡ್ತಾಯಿದ್ದೀನಿ. ತುಂಬಾ ಸಖತ್ತಾಗಿರುತ್ತೆ. ನಿಮ್ಮ ಮನೇಲಿ ಯಾರಾದರೂ ಸ್ವೀಟ್ ಪೊಟ್ಯಾಟೊ ತಿನ್ನಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ, ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಬನ್ನಿ ಅದನ್ನ ಹೇಗೆ ಮಾಡೋದು ನೋಡ್ಕೊಂಬರೋಣ. 1 ಕಪ್ಪಷ್ಟು ಮೈದಾ ಹಿಟ್ಟು, 1 ಅಥವಾ 1.25 ಕಪ್ಪು ಮೈದಾ ಹಿಟ್ಟು, ಆದರೆ ಅರ್ಧದಷ್ಟು ಚಿರೋಟಿ ರವೆನ ತೊಗೊಳ್ಳಿ. ಹಾಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿ, ಇಲ್ಲಿ ಕಲಿಸೋ ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ. ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊತಾ ಇರಿ. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊತಾ ಇರಿ. ಮಿದಿಬೇಕು ಇದನ್ನು, ಅಂದರೆ ಚಿರೋಟಿ ರವೆ ಇರುತ್ತಲ್ಲ ಅದು ಸ್ವಲ್ಪ ನೆನಿಬೇಕು. ನೆಂದಾದ್ಮೇಲೆ ಕೂಡ ಮಿದಿಬೇಕು. ಚಿರೋಟಿ ರವೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಣಕ ಚೆನ್ನಾಗಿ ಬಂದರೆ ಹೋಳಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಕಲಸಾಗಿದೆ. ಇದನ್ನು ಒಂದು 1 ಅವರ್ ಆದರೂ ಇಟ್ಬಿಡಿ, ಮಿನಿಮಮ್ 1 ಅವರ್ ಇಟ್ಬಿಡಿ. ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಡಿ. ನೆಂದಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು. ನೋಡಿ, ಇದು ಗೆಣಸನ್ನು ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತಕ್ಕೊಂಡಿರೋದು ಸ್ವೀಟ್ ಪೊಟ್ಯಾಟೋನ ಈ ರೀತಿ ತುರ್ಕೊಬೇಕು. ದಪ್ಪ ಕಣ್ಣಿರುವಂಥ ಇದರಲ್ಲಿ ತುರಿಯೋದ್ರಲ್ಲಿ ತುರ್ಕೊಂಡ್ಬಿಡ್ಬೇಕು. ಈ ಥರ ಮಾಡಿಕೊಂಡ್ರೆ ಒಂದೇ ಸಮ ಅದು ಸ್ಮ್ಯಾಶ್ ಆಗುತ್ತೆ. ನಾವು ಕೈಯಲ್ಲೂ ಮಾಡ್ಬೋದು, ಆದರೆ ಕೈಯಲ್ಲಿ ಸ್ವಲ್ಪ ಉಂಡೆ ಥರ ಉಳ್ಕೊಂಬಿಡುತ್ತೆ. ಹಾಗಾಗಿ ಈ ಥರ ತುರಿದ್ಬಿಟ್ಟು ಈಗ ನೀವು ಕೈಯಲ್ಲಿ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅವಾಗೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಒಂದು ಗಂಟಂಗೆ ಉಂಡೆ ಥರ ಉಳ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಬೇಕು. ಆವಾಗ ನಿಮಗೆ ಮಾಡಬೇಕಾದ್ರೂ ಕೂಡ ತುಂಬ ಚೆನ್ನಾಗಿ ಲಟ್ಟಿಸ್ಬೋದು. ಈಗ ಬೆಲ್ಲ ಕರಗಿಸ್ಕೊಳ್ಳೋಣ. 1 ಕಪ್ಪಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ, ಸಾಕು ಇಷ್ಟೇ. ಏಕೆಂದರೆ ಸ್ವೀಟ್ ಪೊಟ್ಯಾಟೊ ಕೂಡ ಅದು ಕೂಡ ಸ್ವಲ್ಪ ಸ್ವೀಟ್ ಇರುತ್ತೆ. ಮತ್ತು ಸ್ವಲ್ಪನೇ ನೀರು, ಬರೀ ಅದು ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಂಡು ಇದನ್ನು ಕರಗಿಸ್ತಾ ಬರಬೇಕು. ನೋಡಿ, ಕುದೀತಾ ಇದೆ. ಆ ಬೆಲ್ಲ ಎಲ್ಲ ಕರಗಿದೆ. ಇದು ಏನು ಪಾಕ ಆ ಥರ ಏನು ಮಾಡಬಾರ್ದು. ನೋಡಿ, ಇದು ಜಸ್ಟ್ ನಾನು ಕರಗಿಸ್ಕೊಂಡು ಇದನ್ನು ಒಂದು ಬೇರೆ ಪಾತ್ರೆಗೆ ಈ ರೀತಿ ಶೋಧಿಸ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಏನಾದ್ರು ಡಸ್ಟ್ ಏನಾದರೂ ಇದ್ದರೆ ಅಂತ ಅಷ್ಟೇ. ನೋಡಿ, ಇದನ್ನು ನಾವೀಗ ಕುದಿಸ್ತಾ ಬರಬೇಕು. ಅಂದರೆ ಜಾಸ್ತಿ ಹೊತ್ತೇನು ತಗೊಳ್ಳೋದಿಲ್ಲ. ಜಸ್ಟ್ ನಾವು ನೀರು ಹಾಕಿರ್ತೀವಲ್ಲ ಅದು ಸ್ವಲ್ಪ ಸೀದಂಗೆ ಆಗಬೇಕು. ಅಂದರೆ ನೋಡಿ, ಈ ಹದಕ್ಕೆ ಬರಬೇಕು. ಬೇಗನೆ ಆಗುತ್ತೆ ಇದು. ನೋಡಿ, ಈ ಹದಕ್ಕೆ ಬಂದಮೇಲೆ ಈ ಸ್ಮ್ಯಾಶ್ ಮಾಡಿರ್ತೀವಲ್ಲ ಸ್ವೀಟ್ ಪೊಟ್ಯಾಟೊ ಅದನ್ನೆಲ್ಲ ಹಾಕ್ಕೊಂಬಿಡೋಣ. ಈಗ ಇದೆಲ್ಲ ಹಾಕೊಂಡ ತಕ್ಷಣ ತುಂಬ ಬೇಗನೆ ಹೊಂದ್ಕೊಂಡ್ಬಿಡುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ನಾನು ಕಾಯಿನ ಹಾಕ್ಕೊತಾ ಇದ್ದೀನಿ. ಕಾಯಿನ ಸ್ವಲ್ಪ ಮಿಕ್ಸಿಲಿ ರುಬ್ಕೊಂಡಿದ್ದೆ, ಹಾಗೆ ಕೂಡ ಹಾಕೋಬೋದು ಸ್ಸಣ್ಣಕ್ಕೆ ತುರ್ಕೊಂಡಿದ್ದಿದ್ರೆ. ಮಧ್ಯ ಪೀಸ್ ಏನಾದರೂ ಸಿಕ್ಕಿದ್ರೆ ಅಂತ ಮಿಕ್ಸಿಗೆ ಹಾಕ್ಕೊಂಬಿಟ್ಟಿದ್ದೆ ಅಷ್ಟೇ. ಸ್ವಲ್ಪನೇ ಒಂದು 3-4 ಸ್ಪೂನಷ್ಟು ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಬೇಗನೆ ಇದು ಹೊಂದ್ಕೊಂಡ್ಬಿಡುತ್ತೆ. ಇದು ಸ್ವೀಟ್ ಪೊಟ್ಯಾಟೊ ಆಗಿರೋದ್ರಿಂದ ತುಂಬ ಹೊತ್ತು ಅದು ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ. ಈಗ ನೋಡಿ, ಆಲ್ರೆಡಿ ಆಗೋಗಿದೆ. ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ನೋಡಿ, ಬೇಗನೆ ಆರಿಬಿಡುತ್ತೆ. ಬೇಗ ಅದು ಒಂದು ಹದಕ್ಕೆ ಬಂದುಬಿಡುತ್ತೆ. ನೋಡಿ, ಈ ರೀತಿ ಕೈಯಲ್ಲಿ ಉಂಡೆ ಮಾಡ್ಕೊಂಡಾಗ ಒಂದು ಚೂರು ಕೈಗೆ ಅಂಟೋದಿಲ್ಲ. ನೋಡಿ, ಈ ರೀತಿ ನೀವು ಮುಂಚೆ ಉಂಡೆನಾದರೂ ಮಾಡಿಟ್ಕೊಬೋದು, ಇಲ್ಲ ಆಗಲೇ ಉಂಡೆ ಮಾಡ್ಕೊಂಡಾದರೂ ನೀವು ಹೇಗೆ ಬೇಕಿದ್ರೂ ಮಾಡ್ಬೋದು. ನೋಡಿ, ಕಣಕ ಕೂಡ ನೆಂದಿದೆ ಚೆನ್ನಾಗಿ. ಎಷ್ಟು ಸಾಫ್ಟ್ ಆಗಿದೆ ಅಂತ, ತುಂಬಾ ಸಾಫ್ಟಾಗಿ ಚೆನ್ನಾಗಾಗಿದೆ. ಈಗ ಒಂದ್ಸರಿ ನೀವು ಇದನ್ನು ಮಿತ್ಕೊಬೇಕಾಗುತ್ತೆ. ಮುಂಚೆ ಸ್ವಲ್ಪ ಮಿದ್ದಿರ್ತೀವಿ, ಈಗ ಒಂದ್ಸರಿ ಮಿತ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಬೆರಳಿಂದ ನಾನು ಹೇಗೆ ಮಾಡ್ತಾಯಿದ್ದೀನಿ ಆ ರೀತಿ ಮಿತ್ಕೊಬೇಕು. ಯಾವತ್ತು ಹೋಳಿಗೆ ಮಾಡ್ಬೇಕಾದ್ರೆ ಕಣಕ ಚೆನ್ನಾಗಿ ಎಣ್ಣೆ ಕುಡಿಬೇಕು. ಆ ರೀತಿ ನಾವು ಅದನ್ನು ಮಿದಿಬೇಕು. ನೋಡಿ, ಆಗಿದೆ. ಇದನ್ನು ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಉಂಡೆನ ತೊಗೊಂಡ್ಬಿಟ್ಟು, ನಾನಿಲ್ಲಿ ಎಣ್ಣೆ ಕವರಲ್ಲೇ ಯಾವಾಗಲೂ ಮಾಡೋದು. ನೀವು ಒಬ್ಬಿಟ್ಟು ಮಾಡೋ ಕವರ್ ಇರುತ್ತೆ ಅದು ಕೂಡ ಮಾಡ್ಬೋದು. ನಾನು ಯಾವಾಗಲೂ ಈ ಎಣ್ಣೆ ಕವರ್ ಇರುತ್ತಲ್ಲ ಅದನ್ನೇ ಕಟ್ ಮಾಡಿ ಈ ರೀತಿ ಮಾಡ್ಕೊತೀನಿ ಯಾವಾಗಲೂ. ನೋಡಿ, ಹೂರಣನ ಈ ರೀತಿ ಇಟ್ಕೊಂಡ್ಬಿಡೋಣ. ಇಟ್ಕೊಂಡು ಈ ರೀತಿ ನೀಟಾಗಿ ಕವರ್ ಮಾಡ್ಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನು ತೆಗೆದುಬಿಡಿ. ಈ ರೀತಿ ಬಾಲ್ ಥರ ಈ ರೀತಿ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಮಾಡಿದ್ರೆ ಮತ್ತೆ ಮೇಲೆಯಿಂದ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ತೀನಿ ಇವಾಗ ನಾನು. ಆ ಪ್ಲಾಸ್ಟಿಕ್ ಕವರ್ಗೂ ಕೂಡ ಒಂಚೂರು ಎಣ್ಣೆ ಸರ್ಕೊಂಬಿಡಿ. ನೋಡಿ, ಈ ರೀತಿ ಈಗ ಅದನ್ನು ಮಗಚ್ಬಿಟ್ಟು ನಾವು ಲಟ್ಸೋದೇ ಬೇಡ. ಈ ರೀತಿ ಸುಮ್ಮನೆ ಈ ರೀತಿ ಕೈಯಲ್ಲಿ ಬಳಿತಾ ಹೋದರೆ ಸಾಕು, ನೀಟಾಗಿ
ಒಂಚೂರು ಶ್ರಮ ಆಗೋದಿಲ್ಲ. ನೀಟಾಗಿ ಚೆನ್ನಾಗಿ ಹೋಳಿಗೆಗಳನ್ನ ಎಷ್ಟು ಹೋಳಿಗೆಗಳು ಬೇಕಿದ್ರೂ ಮಾಡ್ಬೋದು, ಕಷ್ಟ ಅನಿಸೋದೇ ಇಲ್ಲ. ಕೆಲವರು ಒಬ್ಬಟ್ಟೆಲ್ಲ ಹೇಗಪ್ಪ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ನೋಡಿ ಈ ರೀತಿ ಮಾಡಿಕೊಂಡ್ರೆ ಕಷ್ಟನೇ ಆಗೋದಿಲ್ಲ. ತವನ ಇಟ್ಕೊಂಡಿದ್ದೆ ಕಾಯೋದಕ್ಕೆ, ಎಣ್ಣೆ ಹಾಕ್ಕೊಂಡು ಫಸ್ಟ್ ಟೈಮ್ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಬೇಕಿದ್ರೆ. ನೋಡಿ ಇದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದನ್ನು ಮಗ್ಚಾಕ್ತಾ ಬೇಯಿಸ್ಕೊಳ್ತಾ ಹೋಗಬೇಕು. ಮತ್ತು ಮಗ್ಚಾಕಿದ್ಮೇಲೆ ಮೇಲೆಯಿಂದ ಸ್ವಲ್ಪ ಡ್ರೈನೆಸ್ ಇರಬಾರ್ದು, ಹೋಳಿಗೆನಲ್ಲಿ ಸ್ವಲ್ಪ ಡ್ರೈನೆಸ್ ಬಿಡಬಾರ್ದು. ಹೋಳಿಗೆ ಮತ್ತು ಪರಾಟಗಳಲ್ಲಿ ತುಪ್ಪ ಅಥವಾ ಎಣ್ಣೆಯಿಂದ ಅದನ್ನು ಬೇಯಿಸ್ಕೊಬೇಕಾಗತ್ತೆ. ನೋಡಿ ಹಂಚೆಲ್ಲ ಒಂಚೂರು ಅದು ಸೈಡಿಗೆ ಅಂದರೆ ಕೆಲವೊಂದು ಹೋಳಿಗೆಗಳು ಮಾಡಬೇಕಾದ್ರೆ ಮೈದಾ ಹಿಟ್ಟು ಸೈಡಿಗೆ ಹೋಗಿಬಿಡುತ್ತೆ, ದಿಂಡು ಥರ ಸಿಗುತ್ತೆ. ಆ ರೀತಿ ಆಗಲೇಬಾರ್ದು. ಪರ್ಫೆಕ್ಟಾಗಿ ಹೋಳಿಗೆ ಮಾಡಬೇಕು ಅಂದರೆ ಆ ರೀತಿ ದಿಂಡು ಥರ ಬರಲೇಬಾರ್ದು ಮೈದಾ ಹಿಟ್ಟು. ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿದೆ ಹೂರಣ ಎಲ್ಲ ಅಂತ, ಎಲ್ಲ ರೆಡಿ ಆಗಿದೆ. ಮೇಲೆಯಿಂದ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಕರಗುತ್ತೆ ಅಂದ್ಕೊಂಡೆ, ಬಿಸಿ ಇತ್ತಲ್ಲ ಮೇಲೆಯಿಂದ ನೋಡಿ ಕರಗಿದೆ ತುಪ್ಪ ಎಲ್ಲ. ಎಷ್ಟು ಸಾಫ್ಟಾಗಿದೆ ಅಂದರೆ ಹತ್ತಿ ಥರ, ಮುಟ್ಟಕ್ಕೆ ಹತ್ತಿ ಥರ ಇತ್ತು, ತುಂಬಾ ಸಾಫ್ಟಾಗಿದೆ. ಸ್ವೀಟ್ ಪೊಟ್ಯಾಟೊ ಯಾರು ತಿನ್ನಲ್ಲ ಅವ್ರಿಗೆ ಈ ರೀತಿ ಮಾಡ್ಕೊಡಿ ತಿಂತಾರೆ. ಈ ರೀತಿ ಎಳೆ ಬರಬೇಕು, ಈ ರೀತಿ ಎಳೆ ಬಂದರೆ ಅದು ಪರ್ಫೆಕ್ಟ್ ಹೋಳಿಗೆ ಅಂತ ಹೇಳ್ಬೋದು. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ. ಬಾಯ್, ಟೇಕ್ ಕೇರ್.